ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಅಪ್ಪ ಮಗಳ ರನ್ನಿಂಗ್ ಕಾಂಪಿಟೇಷನ್ನ 3ನೇ ದಿನಕ್ಕೆ ಸ್ವಾಗತ. ನಾವು ಬೇಗ ಎದ್ದೇಳೋದ್ರಿಂದ ನಮ್ಮ ಫ್ಯಾಮಿಲಿ ಜೊತೆ ಸಾಕಷ್ಟು ಸಮಯನ ಸ್ಪೆಂಡ್ ಮಾಡ್ಬೋದು. ಹಾಗೆಯೇ ತುಂಬ ಸಮಯ ಸಿಗೋದ್ರಿಂದ ಎಲ್ಲ ಕೆಲಸಗಳನ್ನು ಕಾನ್ಸಂಟ್ರೇಷನ್ನ ಇಟ್ಟು ಮಾಡ್ಬೋದು. ಯಾವುದೇ ಕೆಲಸನೂ ಕೂಡ ಗಡಿಬಿಡಿನಲ್ಲಿ ಆಗಲ್ಲ. ಇನ್ನು ಗಡಿಬಿಡಿನಲ್ಲಿ ಕೆಲಸ ಆಗಲಿಲ್ಲ ಅಂತ ಅಂದ್ರಂತೂ ನಮ್ಮ ಸ್ಟ್ರೆಸ್ ಖಂಡಿತವಾಗಿ ರೆಡ್ಯೂಸ್ ಆಗುತ್ತೆ. ಹಾಗೆಯೇ ನಮ್ಮ ಒಂದು ಮೆಂಟಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಮೋರ್ ಎನರ್ಜೆಟಿಕ್ ಹಾಗೆಯೇ ಸ್ಟ್ರೆಸ್ ಫ್ರೀಯಾಗಿ ದಿನಗಳನ್ನ ಕಳಿಬೋದು. ಇದಿಷ್ಟು ಬಂದು ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳೋದ್ರಿಂದ ಆಗುವಂಥ ಅನುಕೂಲಗಳಾದರೆ ಇನ್ನು ರನ್ನಿಂಗ್ ಬಗ್ಗೆ ಮಾತಾಡಲೇಬೇಕಲ್ವ ನಾನು. ಇನ್ನು ನಮ್ಮ ಈ ರನ್ನಿಂಗ್ ಮಾಡೋದ್ರಿಂದ ಬೆಳಿಗ್ಗೆ ಟೈಮು ನಮ್ಮ ಮೂಡ್ ಮತ್ತು ಎನರ್ಜಿನ ಬೂಸ್ಟ್ ಮಾಡೋಕ್ಕೆ ರನ್ನಿಂಗ್ ಸಹಾಯ ಮಾಡುತ್ತೆ. ಹಾಗೆಯೇ ನಾವು ರನ್ನಿಂಗ್ ಮಾಡೋದ್ರಿಂದ ನಮ್ಮ ಒಂದು ಹೆಲ್ದಿ ಬೋನ್ಸ್ನ ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾರ್ಟ್ನ ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಬಂದು ರನ್ನಿಂಗಿಂದ ಆಗುವಂತಹ ಉಪಯೋಗಗಳು. ಹಾಗೆಯೇ ಇನ್ನೊಂದು ವಿಷಯ ಹೇಳಲೇಬೇಕು, ನಾವು ಡೇ 1 ಹಾಗೆ ಡೇ 2ನಲ್ಲಿ ತುಂಬ ಶಾರ್ಟ್ ಡಿಸ್ಟೆನ್ಸ್ನ ಓಡಿದ್ವಿ. ಅದು ಸೆಕೆಂಡ್ಸ್ನಲ್ಲೇ ಮುಗ್ದೋಗ್ತಿತ್ತಲ್ವ, ಅದಕ್ಕೇ ನಮಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇರಲಿಲ್ಲ. ಅದರಿಂದ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ, ಆ ಒಂದು ಗ್ರೌಂಡ್ ನಾವೇನು ಹೋಗ್ತಿದ್ವಿ ಆ ಗ್ರೌಂಡ್ನಲ್ಲಿ ಒಂದು ರೌಂಡ್ ಬರೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಆವಾಗ ನಮಗೆ ಒಂದು ಇಂಪ್ರೂವ್ಮೆಂಟ್ ಆಗಿರ್ಬೋದು, ಕ್ಲಾರಿಟಿ ಆದರೂ ಸಿಗುತ್ತೆ ಅಂತ ಹೇಳಿ ಏನು ಮಾಡಿದ್ವಿ, ಇವತ್ತು ಅಂದರೆ ಡೇ 3ನಲ್ಲಿ ನಾವು ಚೇಂಜ್ ಮಾಡಿದ್ದೀವಿ. ನನ್ನ ಮಗಳು ಈ ಒಂದು ಗ್ರೌಂಡ್ ರನ್ನಿಂಗ್ನ ಕಂಪ್ಲೀಟ್ ಮಾಡೋಕ್ಕೆ ಬಳಸಿದಂತಹ ಸಮಯ ಬಂದು 3 minutes 15 seconds. ಹೌದು, ಅವಳು ಒಂದೇ ಸಲ ಅಲ್ಲಿಂದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಓಡಲಿಲ್ಲ. ಅಲ್ಲಿ ಬ್ರೇಕ್ ತೊಗೊಂಡು ರೆಸ್ಟ್ ಮಾಡಿ ಓಡಿದ್ಲು. ಹೌದಲ್ವಾ, 300 meters ಅಂದರೆ ಅದು ಕಡಿಮೆ ಅಂತೂ ಅಲ್ಲೇ ಅಲ್ಲ. ಸಮಯನ ತೊಗೊಂಡು ರೆಸ್ಟ್ನ ಮಾಡಲಿ ಓಡಲಿ ಅಂತಲೇ ನಾವು ಅಂತಲೇ ಅಂದ್ಕೊಂಡಿದ್ದು. ಅದಕ್ಕೇ ಅವಳು ಅಷ್ಟು ಸಮಯನ ತೊಗೊಂಡು ಇನ್ನೂ ರನ್ನಿಂಗ್ ಎಲ್ಲ ಮುಗಿದ ಮೇಲೆ ಇನ್ನೂ ಎಕ್ಸಸೈಸ್ ಹತ್ತಾ ಬಂದರು. ನನ್ನ ಮಗಳಿಗೆ ಸ್ಕೂಲ್ನಲ್ಲಿ ಯಾವ್ಯಾವ ರೀತಿಯೆಲ್ಲ ಎಕ್ಸಸೈಸಸ್ನ ಹೇಳ್ಕೊಡ್ತಾರೆ ಅದೆಲ್ಲನೂ ಅವ್ರ ಅಪ್ಪನಿಗೆ ಹೇಳ್ಕೊಡ್ತಾ ಇದ್ದಾಳೆ. ತುಂಬ ಫನ್ನಿ ಅನ್ನಿಸ್ತು. ಅದಕ್ಕೇ ಒಂದು ವೀಡಿಯೋಸ್ನ ಮಾಡಿಕೊಂಡೆ. ಅದಾದಮೇಲೆ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಒಂದು ಚೈಲ್ಡ್ಹುಡ್ಡೇ ನೆನಪಾಯಿತು ನನಗೆ. ನಮಗೆ ಯೂಶ್ವಲಿ ಆಗಿನ ಟೈಮ್ನಲ್ಲಿ ಮಾಡಿಸ್ತಿದ್ದಂಥದ್ದು ಶನಿವಾರ ಮಾಡಿಸೋರು. ಶನಿವಾರ ಅಂದರೆ ತುಂಬ ಖುಷಿ, ಯಾಕಂದರೆ ಕ್ಲಾಸಸ್ ಇರಲ್ಲ ಅಂತ ಒಂದು, ಇನ್ನು ಇವತ್ತು ಮುಗಿದ್ರೆ ನಾಳೆ ರಜೆ ಇರುತ್ತೆ ಅಂತ, ಇನ್ನು ಎಕ್ಸಸೈಸ್ ಮಾಡಿಸ್ತಾರೆ ಅಂತ ತುಂಬ ಖುಷಿಯಿಂದ ಹೋಗ್ತಿರ್ತಿದ್ವಿ ನಾವಂತೂ. ಈ ರೀತಿ ಎಲ್ಲ ಎಕ್ಸಸೈಸ್ ಮಾಡಿಸೋರು. ನನಗಂತೂ ನನ್ನ ಚೈಲ್ಡ್ಹುಡ್ಡೇ ನೆನಪಾಯಿತು. ತುಂಬ ಖುಷಿ ಕೂಡ ಆಯಿತು. ಎಲ್ಲ ಥರದ ಎಕ್ಸಸೈಸ್ನೂ ಹೇಳ್ಕೊಡ್ತಾ ಇದ್ಲು ಅವ್ರ ಅಪ್ಪನಿಗೆ. ನೋಡ್ಬೋದು ನೀವು, ನಾವು ಚಿಕ್ಕವರಿದ್ದಾಗ ಇದೇ ರೀತಿಯಾಗಿ ಫ್ಲೆಕ್ಸಿಬಲ್ ಆಗಿ ಎಲ್ಲ ರೀತಿ ಎಕ್ಸಸೈಸಸ್ನು ಮಾಡ್ತಿದ್ವಿ. ಬಟ್ ಅಷ್ಟು ಚಿಕ್ಕ ಎಕ್ಸಸೈಸಸ್ನು ಇವಾಗ ಮಾಡೋಕ್ಕೆ ನಮ್ಮ ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ, ಬೆಂಡ್ ಆಗ್ತಾಯಿಲ್ಲ, ಫ್ಲೆಕ್ಸಿಬಲ್ ಇಲ್ಲ ಅಲ್ವಾ. ಏನಪ್ಪ ಅಂದರೆ ಮೇಯ್ನಾಗಿ ನಮ್ಮ ಒಂದು ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ನಮ್ಮ ಒಂದು ಲೈಫ್ ಸ್ಟೈಲು, ನಮ್ಮ ಬ್ಯುಸಿ ಲೈಫು ಎರಡೂ ಈ ರೀತಿಯಾಗಿ ನಮ್ಮನ್ನ ಮಾಡಿಬಿಟ್ಟಿದೆ ಅಲ್ವಾ. ಅದು ಮಾಡು, ಅದು ಹೇಳ್ಕೊಟ್ಟಿರ್ತಾರೆ ಮಗನೆ. ಏನ್ ಮಾಡೈತೆ ಹೇಳು, ತೋರ್ಸು. ಸಮ್ಮು ಬಗ್ಗು, ಹಂಗೆ ಬಗ್ಗು ಸಮ್ಮು ಕೆಳಗಡೆ ಫುಲ್ಲು. ಏನ್ ಮಾಡ್ತಿದ್ಯಾ ಸಮ್ಮು?
ನೋಡ ಇವಾಗ ಸ್ವಲ್ಪ ಅಂದರೆ ಸ್ವಲ್ಪ ಪರವಾಗಿಲ್ಲ. ಉಪ್ಪ ಈ ಕೈ ಲೆಫ್ಟ್ ಹ್ಯಾಂಡ್ ಮುಡಿಸ್ಬೇಕು ಹಂಗೆ. ನೋಡಿದ್ರಲ್ಲ ಅಪ್ಪ ಮಗಳು ಇಬ್ಬರೂ ಸೇರಿ ಯಾವ ರೀತಿಯಾಗಿ ಎಕ್ಸಸೈಸಸ್ನ ಮಾಡಿದ್ರು ಅಂತ ಹೇಳಿ. ಹೌದು, ಈ ರೀತಿಯಾಗಿ ಒಂದಷ್ಟು ಎಕ್ಸ್ಟ್ರಾ ಟೈಮು ಎಕ್ಸಸೈಸಸ್ಗೆ ಅಂತಲೂ ಕೂಡ ಸ್ಪೆಂಡ್ ಮಾಡಿದ್ರೆ ಇನ್ನಷ್ಟು ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೆ ಹತ್ರನೇ ಇರೋದ್ರಿಂದ ಗ್ರೌಂಡು ನನಗಂತೂ ತುಂಬ ಹೆಲ್ಪ್ ಆಗ್ತಾಯಿದೆ. ನಮ್ಮ ಮಗಳ ಜೊತೆ ಬಂದು ಹಾಗೆಯೇ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ನಾನು ಆವಾಗಲೇ ಹೇಳ್ದಾಗೆ ರನ್ನಿಂಗ್ಗೆ ತುಂಬ ಅಂದರೆ ತುಂಬ ಸಮಯ ತಗೊಂಡ್ಲು. ಹಾಗೆಯೇ ಒಂದು 4ರಿಂದ 5 ಕಡೆ ರೆಸ್ಟ್ನ ಮಾಡಿ ಓಡಿದಾಳೆ. ನನಗನ್ನಿಸ್ತು ಅವಳಿಗೆ ಎನರ್ಜಿ ಸ್ವಲ್ಪ ಕಡಿಮೆನೇ ಇದೆ. ಸೊ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಏನಾದರೂ ಇರುತ್ತೆ ಅಲ್ವಾ ಅಂತ ಹೇಳಿ ಈ ರೀತಿಯಾಗಿ ಮಾಡಿದೆ. ಇಲ್ಲಿ ನಾನು ಒಂದು 4 ಪಿಸ್ತಾ, ಒಂದು 4 ಗೋಡಂಬಿ, ಹಾಗೆಯೇ ಒಂದು 4 ಬಾದಾಮಿ, ಸ್ವಲ್ಪ ಕೊಬ್ಬರಿ, ಹಾಗೆಯೇ 1-2 ಖರ್ಜೂರನ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಮಖಾನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲದೂ ಹೆಲ್ತ್ಗೆ ತುಂಬ ಒಳ್ಳೆಯದು. ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ, ಡ್ರೈ ಫ್ರೂಟ್ಸು ಗ್ರೇಟ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸು. ಇನ್ನು ಬಾದಾಮಿ ಅಂತೂ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡೋದ್ರಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಖರ್ಜೂರ ಇದು ಗ್ರೇಟ್ ಎನರ್ಜಿ ಬೂಸ್ಟರು, ಹಾಗೆಯೇ ಇದು ನ್ಯಾಚುರಲ್ ಶುಗರ್ನ ಹೊಂದಿದೆ. ಇನ್ನು ಗೋಡಂಬಿ ಮಕ್ಕಳ ಗ್ರೋತ್ ಹಾಗೆಯೇ ಬ್ರೈನ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ. ಮಖಾನ ಒಂದು ಹೈ ಪ್ರೋಟೀನ್ಸ್, ಆಮೇಲೆ ಮಸಲ್ಸ್ ಗ್ರೋತ್ಗೆ ಹಾರ್ಟ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಕೊಕೊನಟ್, ಡ್ರೈ ಕೊಕೊನಟ್ ಅಂತೂ ಅದರಿಂದ ಎಲ್ಲ ರೀತಿಯ ಪ್ರಯೋಜನವೂ ಇದೆ ಅಂತಲೇ ಹೇಳ್ಬೋದು. ಹಾರ್ಟ್ಗೆ ಒಳ್ಳೆಯದು, ಡೈಜೆಸ್ಟಿವ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಎನರ್ಜಿ ಸೋರ್ಸು. ಈ ಎಲ್ಲ ಪದಾರ್ಥಗಳನ್ನ ಯೂಸ್ ಮಾಡಿ ನಾನು ಇವತ್ತೊಂದು ಡ್ರಿಂಕ್ಸ್ನ ಮಾಡ್ತಾಯಿದ್ದೀನಿ. ತುಂಬ ಇಷ್ಟಪಟ್ಟು ಕುಡಿದ್ಲು ಅವಳು. ನಾನು ಯಾವ ರೀತಿಯಾಗಿ ಮಾಡಿದೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಏನು ನಾನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೆ, ಅದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಅದು ಈ ರೀತಿಯಾಗಿ ಬಂದಿದೆ. ಹಾಗೆಯೇ ನಾನಿಲ್ಲಿ 1 ಲೋಟ ಹಾಲಿಗೆ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಬೆಲ್ಲದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಇದು ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಹಾಗೆಯೇ ಇದು ಕಂಪ್ಲೀಟಾಗಿ ಮಿನರಲ್ಸ್ ಹಾಗೆಯೇ ಐರನ್ನಿಂದ ಕೂಡಿದೆ. ಆ ಬೆಲ್ಲನ ಸ್ವಲ್ಪ ಹಾಕ್ತಾಯಿದ್ದೀನಿ. ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿರೋದ್ರಿಂದ ನಾನು 1 ಗ್ಲಾಸ್ ಅಷ್ಟೇ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಗಟ್ಟಿಗೆ ಬಂದಿತ್ತು. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ಜಾಸ್ತಿ ಮಾಡಿಕೊಂಡು ಬಳಸ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ರೋಸ್ಟ್ ಮಾಡಿ ಅದು ಗ್ರೈಂಡ್ ಮಾಡಿದಾಗ ಅದ್ರ ಘಮ ಘಮ ಅಂತ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಗೊತ್ತಾ. ಆ ರೀತಿಯಾಗಿ ಮಾಡಿಕೊಟ್ಟೆ. ನನ್ನ ಮಗಳು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಕುಡಿದ್ಲು. ಈ ರೀತಿಯಾಗಿ ನಾವು ಒಂದು ವಾರದಲ್ಲಿ ಪ್ರತಿದಿನ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ವಾರದಲ್ಲಿ 2ರಿಂದ 3 ಸಲ ಅಥವಾ 2 ಸಲ ಮಾಡಿಕೊಟ್ರೂ ಪರವಾಗಿಲ್ಲ. ಈ ರೀತಿಯಾಗಿ ಏನೇನಾದ್ರೂ ಡಿಫ್ರೆಂಟಾಗಿ ಡ್ರೈ ಫ್ರೂಟ್ಸ್ನ ಬಳಸಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಕುಡಿತಾರೆ. ಅದರಲ್ಲೂ ಅವ್ರಿಗಿಷ್ಟ ಆದರೆ ಮಾತ್ರ ಕುಡಿಯೋದು. ಯಾವುದೇ ಆಗಲಿ, ತರಕಾರಿ ಆಗಲಿ, ಹಣ್ಣಾಗಲಿ, ಅದರಲ್ಲೂ ಅವರು ಸೆಲೆಕ್ಟೆಡ್ ಮಾತ್ರ ತಿನ್ನೋದು, ಆ ರೀತಿಯೆಲ್ಲ ಇರುತ್ತೆ. ಹಾಗಿದ್ದಾಗ ನಾವು ಈ ರೀತಿಯಾಗಿ ಏನಾದರೂ ಸ್ಪೆಷಲಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ನಿಜವಾಗ್ಲೂ ತುಂಬ ಪ್ರೀತಿಯಿಂದ ಕುಡಿತಾರೆ. ನನ್ನ ಮಗಳು ನಾನು ಕುಡಿಯಲ್ವೇನೋ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಎಷ್ಟು ಪ್ರೀತಿಯಿಂದ ಚೆನ್ನಾಗಿತ್ತಮ್ಮ ಅಂತ ಕುಡ್ಕೊಂಡ್ಲು. ನನಗಂತೂ ತುಂಬಾ ಖುಷಿಯಾಯಿತು. ಅವಳನ್ನ ಸ್ಕೂಲಿಗೆ ಸೇರ್ಸೋಕ್ಕಿಂತ ಮುಂಚೆ ಪಾರ್ಕಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ತಾಯಿದ್ವಿ. ಅದಾದಮೇಲೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಸುಮಾರು 6 ತಿಂಗಳಾಗಿದೆ ಸ್ಕೂಲೆಲ್ಲ ಸ್ಟಾರ್ಟಾಗಿ. ಆವಾಗೆಲ್ಲ ಸ್ವಲ್ಪ ಎಕ್ಸಸೈಸಸ್ನ ಮನೇಲೇ ಮಾಡ್ತಾಯಿದ್ವಿ. ಆದರೆ ಊಟ ಅಂತೂ ತಿಂತಿರಲಿಲ್ಲ. ಸ್ವಲ್ಪ ಫೋರ್ಸ್ ಮಾಡೇ ತಿನ್ನಿಸ್ಬೇಕಿತ್ತು. ನೋಡೋಣ, ಇವಾಗ ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ದಾಳೆ, ಗ್ರೌಂಡ್ನಲ್ಲಿ ರನ್ನಿಂಗ್ ಮಾಡ್ತಾ ಇದ್ದಾಳೆ. ಅಟ್ಲೀಸ್ಟ್ ಇವಾಗಾದರೂ ಹಸುವಾಗಿ ಸ್ವಲ್ಪ ಸುಸ್ತಾಗಿ ಊಟ ಮಾಡ್ತಾಳ, ಹಾಗೆಯೇ ನಾನು ಕೊಟ್ಟಿದ್ದೆಲ್ಲ ತಿಂತಾಳ ಅಂತ ಕಾಯ್ದು ನೋಡಬೇಕು. ನಾನು ಅದೇ ಹೋಪ್ನಲ್ಲಿದ್ದೀನಿ. ಅಟ್ಲೀಸ್ಟ್ ಅವಳು ಏನೂ ಮಾಡಲಿಲ್ಲ ಅಂದ್ರೂ ಅವಳಿಗೆ ಹೊಟ್ಟೆ ತುಂಬ ಊಟ ತಿಂದು ಅವಳು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ನೋಡೋಕ್ಕೇ ಸ್ವಲ್ಪ ವೀಕ್ ಅನ್ನಿಸ್ತಾಳೆ, ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಅವಳು ಫಿಸಿಕಲಿ
ಫುಲ್ ಆ್ಯಕ್ಟಿವ್ ಇದ್ದಾಳೆ, ಮಾತಾಡ್ತಾಳೆ, ಎಲ್ಲ ಥರ. ಎದ್ದಿದ್ದಾಗಂತೂ ಅವಳು ಸ್ವಲ್ಪನೂ ಕುತ್ಕೋಬೇಕು ಅನ್ನೋದೇ ಇಲ್ಲ. ಫುಲ್ ಎಲ್ಲ ರೀತಿಯ ಆಟಗಳನ್ನೂ ಆಡ್ತಾಳೆ, ನಮ್ಮ ಜೊತೆನೂ ಅಷ್ಟೇ ಮಾತಾಡ್ತಾಳೆ, ಎಲ್ಲ ಮಾಡ್ತಾಳೆ. ಅಂದರೂ ನನಗನ್ಸುತ್ತೆ ಎಲ್ಲ ಥರದ ಆ್ಯಕ್ಟಿವಿಟೀಸ್ನ ಮಾಡೋದ್ರಿಂದ ಅವಳಿಗೆ ಸುಸ್ತಾಗ್ಬೋದೇನೋ. ಇವಾಗ ಸ್ವಲ್ಪ ತಿಂದರೆ ಅವಳ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಸ್ಟ್ರಾಂಗ್ ಆಗ್ತಾಳೆ ಅಂತ ನನಗನ್ಸುತ್ತೆ. ನೋಡೋಣ, ಅದರಿಂದನಾದ್ರೂ ಸ್ವಲ್ಪ ತಿನ್ನೋದನ್ನ ಕಲೀಲಿ ಅಂತ ನಾನು ಆಸೆ ಪಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತಾಳೆ ಅಂತ ಮುಂದೆ ನೋಡೋಣ. ಇನ್ನು ಫೋರ್ಸ್ ಮಾಡಿಸ್ಕೊಳ್ದೆ ಹಠ ಮಾಡಿದೆ ಇದೇ ಫಸ್ಟ್ ಅಂತ ಹೇಳೋಕ್ಕಾಗಲ್ಲ, ನನಗೆ ನೆನಪಿರಂಗಿದೆ ಫಸ್ಟು. ಇಷ್ಟು ಬೇಗ ಕುಡಿದು ಫಿನಿಷ್ ಮಾಡಿದ್ದು ನನಗಂತೂ ತುಂಬ ಖುಷಿಯಾಯಿತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.